ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ಫಾರ್ಮರ್ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ಗಳಿಗೆ ಏನಾಗ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ರೀಸೆಂಟ್ ಆಗಿ ನಿಮಗೆ ಗೊತ್ತೇ ಇರ್ಬೋದು, ರಾಂಡಾ ರೌಸಿ ಅವರು ಕೂಡ ಡಬ್ಲ್ಯೂ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಆ್ಯಂಡ್ ರಾಂಡಾ ರೌಸಿ ಅವರು ಸಾಲದು ಅಂತ ಈಗ ನಮ್ಮ ಗೋಲ್ಡ್ಬರ್ಗ್ ಅವರು ಕೂಡ ಡಬ್ಲ್ಯೂ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನನಗಂತೂ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟಲ್ಲಿ ನಮ್ಮ ಗೋಲ್ಡ್ಬರ್ಗ್ ಅವರು ಮಾತಾಡ್ತಾರೆ, ನನ್ನ ಏನು ಅನ್ಡಿಫೀಟೆಡ್ ಸ್ಟ್ರೀಕ್ ಇತ್ತು ಆ ಸ್ಟ್ರೀಕ್ನ ಆಸುಕಾ ಜಪಾನೀಸ್ ಗರ್ಲ್ ಆಸ್ಕಾ ಅವರು ಬ್ರೇಕ್ ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಹುಡುಗಿ ಕೈಯಲ್ಲಿ ನನ್ನ ಸ್ಟ್ರೀಕ್ನ ಡಬ್ಲ್ಯೂ ಅವರು ಬ್ರೇಕ್ ಮಾಡಿಸಿದ್ರು. ಅದು ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಈಗ ನೋಡಿದ್ರೆ ಎಲ್ಲ ಸೂಪರ್ ಸ್ಟಾರ್ಸ್ಗಳು ಕೂಡ ಸ್ಪಿಯರ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಅಂತ ತನ್ನ ಒಂದು ಸ್ಟ್ರೀಕ್ ಬ್ರೇಕ್ ಆಯ್ತಲ್ಲ ಅದ್ರ ಬಗ್ಗೆ ನಮ್ಮ ಗೋಲ್ಡ್ಬರ್ಗ್ ಅವರು ಮಾತಾಡಿದ್ದಾರೆ. ಲಿಟ್ರಲಿ ಇದಾದ್ಮೇಲೆ ಫ್ಯಾನ್ಸ್ಗಳು ಗೋಲ್ಡ್ಬರ್ಗ್ ಅವ್ರನ್ನ ಎಷ್ಟು ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅಂದರೆ, ಆಸ್ಕಾ ಅವರು ತನ್ನ ಕರಿಯರಲ್ಲಿ ನಿನಕ್ಕಿಂತ ಜಾಸ್ತಿ ರೆಸಲ್ನ ಮಾಡಿದ್ದಾರೆ, ನೀನು ಬರೀ ಕಮ್ಮಿ ಮ್ಯಾಚಸ್ಗಳನ್ನ ರೆಸಲ್ ಮಾಡಿದೀಯಾ ಅಂತ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇವನ್ ನಮ್ಮ ಗೋಲ್ಡ್ಬರ್ಗ್ ಅವರೇ ಡಬ್ಲ್ಯೂ ಜೊತೆ ಚೆನ್ನಾಗಿ ಇದ್ದಾಗ ಒಂದು ಟ್ವೀಟ್ನ ಕೂಡ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ದ ಸ್ಟ್ರೀಕ್ ಈಸ್ ಇನ್ ವೆರಿ ಗುಡ್ ಹ್ಯಾಂಡ್ಸ್, ಕಂಗ್ರಾಟ್ಸ್ ಆರ್ಟಿ ಆಸ್ಕಾ, ಐ ರೆಸ್ಪೆಕ್ಟ್ ಗೋಲ್ಡ್ಬರ್ಗ್ ಸೊ ಅಂತ ಹಾಕ್ಬಿಟ್ಟು ನಮ್ಮ ಗೋಲ್ಡ್ಬರ್ಗ್ ಅವರು ಒಂದು ಟ್ವೀಟ್ನ ಮಾಡಿದ್ದಾರೆ. ಸ್ಟ್ರೀಕ್ನ ನಮ್ಮ ಆಸ್ಕಾ ಅವರು ಯಾವಾಗ ಗೋಲ್ಡ್ಬರ್ಗ್ ಅವರ ಸ್ಟ್ರೀಕ್ನ ಬ್ರೇಕ್ ಮಾಡಿದ್ರು ಆಗ ನಮ್ಮ ಗೋಲ್ಡ್ಬರ್ಗ್ ಅವರೇ ಟ್ವೀಟ್ ಮಾಡಿದ್ದಾರೆ, ಆ ಸ್ಟ್ರೀಕು ಒಳ್ಳೆ ಹ್ಯಾಂಡ್ಸ್ ಕೈಯಲ್ಲಿ ಇದೆ, ಸೊ ಒಳ್ಳೆ ಕೈಯಲ್ಲಿ ಇದೆ, ಕಂಗ್ರ್ಯಾಚುಲೇಷನ್ಸ್ನ ತಿಳಿಸ್ತೀನಿ ಅಂತ. ನಮ್ಮ ಆಸ್ಕಾ ಅವರು ಕೂಡ ಆಗ ಒಂದು ಟ್ವೀಟ್ನ ಮಾಡಿದ್ರು, ಐ ರೆಸ್ಪೆಕ್ಟ್ ಗೋಲ್ಡ್ಬರ್ಗ್ ಸೋ ಮಚ್, ಈಸ್ ಅಮೇಝಿಂಗ್, I am honored to be the undefeated champion with the longest streak in WWE history ಅಂತ ನಮ್ಮ ಆಸ್ಕಾ ಅವರು ಕೂಡ ಒಂದು ಟ್ವೀಟ್ನ ಮಾಡಿದ್ದಾರೆ. ಸೊ ನಮ್ಮ ಗೋಲ್ಡ್ಬರ್ಗ್ ಅವರು ಡಬ್ಲ್ಯೂ ಜೊತೆ ಚೆನ್ನಾಗಿ ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ಆಸ್ಕಾ ಅವ್ರನ್ನ ನಮ್ಮ ಗೋಲ್ಡ್ಬರ್ಗ್ ಅವರೇ ಹೊಗಳುತ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಡಬ್ಲ್ಯೂ ಅವ್ರನ್ನ ತೆಗೆದು ಹೊರಗಡೆ ಹಾಕಿದಾಗ ಈ ರೀತಿ ಮಾತಾಡ್ತಾ ಇದ್ದಾರೆ. ಇವನ್ ಅವರು ಟ್ರಿಪಲ್ ಎಚ್ ಅವರ ಬಗ್ಗೆ ಡೈರೆಕ್ಟ್ ಆಗಿ ಹೇಳ್ತಾರೆ, ನನಗೂ ಹಾಗೆ ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಮೊದಲಿಂದನೂ ಕೂಡ ಆಗ್ತಾ ಇರಲಿಲ್ಲ ಆ್ಯಂಡ್ ಈಗಲೂ ಕೂಡ ಆಗೋದಿಲ್ಲ ಅಂತ ನಮ್ಮ ಗೋಲ್ಡ್ಬರ್ಗ್ ಅವರು ಟ್ರಿಪಲ್ ಎಚ್ ಅವರ ಬಗ್ಗೆ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆ್ಯಂಡ್ ನಾನು ಅವ್ರನ್ನ ಫೇಸ್ನ ರಿಪ್ ಮಾಡಾಕ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಲಿಟ್ರಲಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರಿಗೆ ಗೋಲ್ಡ್ಬರ್ಗ್ ಅವ್ರನ್ನ ಕಂಡ್ರೆ ತುಂಬಾನೇ ಇಷ್ಟ. ಅದಕ್ಕೋಸ್ಕರ ಅವರು ಯಾವುದೇ ಒಂದು ಸೌದಿ ಅರೇಬಿಯಾದ ಇವೆಂಟ್ ಆದರೂ ಕೂಡ ಗೋಲ್ಡ್ಬರ್ಗ್ ಅವ್ರನ್ನ ಕರೆಸ್ತಾ ಇದ್ರು. ಈಗ ಗೊತ್ತಾ ಇರಬಹುದು, ನಮ್ಮ ವಿನ್ಸ್ ಮಿಕ್ಮೆನ್ ಅವರೇ ಡಬ್ಲ್ಯೂ ಕಂಪನಿಯಲ್ಲಿ ಇಲ್ಲ, ಡಬ್ಲ್ಯೂ ಕಂಪನಿಯ ಕಂಟ್ರೋಲ್ ನಮ್ಮ ಟ್ರಿಪಲ್ ಎಚ್ ಅವರ ಕೈಗೆ ಸಿಕ್ಕಿದೆ. ಸೊ ನಮ್ಮ ಟ್ರಿಪಲ್ ಎಚ್ ಅವರು ಈ ಗೋಲ್ಡ್ಬರ್ಗ್ ಅವರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಇನ್ನೂ ಕೂಡ ನಮಗೆ ಗೋಲ್ಡ್ಬರ್ಗ್ ಅವರ ಒಂದು ರಿಟರ್ನ್ ನೋಡೋದಕ್ಕೆ ಸಿಕ್ಕಿಲ್ಲ. ಅದೇ ರೀತಿ ನಮ್ಮ ಗೋಲ್ಡ್ಬರ್ಗ್ ಅವರು ಕೂಡ ಡಬ್ಲ್ಯೂ ಆಗಿ ಟ್ರಿಪಲ್ ಎಚ್ ಅವರ ಬಗ್ಗೆ ಈ ರೀತಿ ಮಾತುಗಳನ್ನ ಆಡ್ತಾ ಇದ್ದಾರೆ. ನಮ್ಮ ಗೋಲ್ಡ್ಬರ್ಗ್ ಅವರು ಆಡಿರುವಂತಹ ಮಾತುಗಳು ಸರಿನೋ ತಪ್ಪೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಮ್ಮ ಏಜ್ ಸ್ಟೈಲ್ ಆಗಿ ಎಲೆ ನೈಟ್ ಅವರ ಬಗ್ಗೆ. ಇವರ ಸ್ಟೋರಿನ ಡಬ್ಲ್ಯೂ ಅವರು ಯಾವ ರೀತಿ ತೋರಿಸ್ತಾ ಇದ್ದಾರೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ನನಗಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಬರ್ತಾ ಇದೆ ಈ ಸ್ಟೋರಿ ಲೈನ್ ಅಲ್ಲಿ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಎಲೆ ನೈಟ್ ಆಗಿ ಏಜ್ ಸ್ಟೈಲ್ ಇವರಿಬ್ರು ಕೂಡ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ರು. ನಮ್ಮ ಎಲೆ ನೈಟ್ ಅವರು ಹೇಳಿದ್ರು, ಏಜ್ ಸ್ಟೈಲ್ ನಾನು ನಿನ್ನ ರಸಲ್ ಮೇನಿಯಾದಲ್ಲಂತೂ ಖಂಡಿತವಾಗ್ಲೂ ನೋಡ್ಕೋತೀನಿ, ಬಟ್ ಅದಕ್ಕಿಂತ ಮುಂಚೆ ಸ್ಮ್ಯಾಕ್ ಡೌನ್ ಆದ್ರೂ ಆಯ್ತು ಎಲ್ಲಾದ್ರೂ ಆಯ್ತು ನೀನು ನನ್ನ ಕಣ್ಣಿಗೆ ಬಿದ್ರೆ ನಿನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ನಮ್ಮ ಎಲೆ ನೈಟ್ ಅವರು ಏಜ್ ಸ್ಟೈಲ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಡ್ತಾರೆ. ಅದಕ್ಕೆ ರಿಪ್ಲೈ ಆಗಿ ನಮ್ಮ ಏಜ್ ಸ್ಟೈಲ್ ಅವರು ಕೂಡ, ನನಗೆ ಗೊತ್ತು ರಸಲ್ ಮೇನಿಯಾಗಂತೂ ನಾನು ಬಂದೇ ಬರ್ತೀನಿ, ಆಗ ನಾನು ಕೂಡ ನೋಡ್ಕೋತೀನಿ, ಬಟ್ ರಸಲ್ ಮೇನಿಯಾಗಿಂತ ಮುಂಚೆ ಎಲ್ಲೇ ನಾನು ಸಿಕ್ಕಿದ್ರು ಕೂಡ ನೀನು ನನ್ನ ಮೇಲೆ ಅಟ್ಯಾಕ್ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೋಸ್ಕರ ನಾನು ಸ್ಮ್ಯಾಕ್ ಡೌನ್ಗೆ ಬರೋದೇನೇ ಇಲ್ಲ, ಡೈರೆಕ್ಟ್ ಆಗಿ ನಿನ್ನನ್ನು ರಸಲ್ ಮೇನಿಯಾದಲ್ಲೇ ನೋಡ್ತೀನಿ ಅಂತ ನಮ್ಮ ಏಜ್ ಸ್ಟೈಲ್ ಅವರು ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅಂಡ್ ಆಗ್ಲೇ ನಾನು ನಿಮಗೆ ತಿಳಿಸಿದ್ದೆ, ಪ್ರಾಬಬ್ಲಿ ಡಬ್ಲ್ಯೂ ಅವರು ಇಲ್ಲಿ ನಮ್ಮ ಟ್ರಿಪಲ್ ಎಚ್ ಆಗಿ ರ್ಯಾಂಡಿ ಆರ್ಟನ್ ಅವರ ಸ್ಟೋರಿ ಲೈನು ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇತ್ತು ಅಂದ್ರೆ, ನಮ್ಮ ಟ್ರಿಪಲ್ ಎಚ್ ಅವರು ರ್ಯಾಂಡಿ ಆರ್ಟನ್ ಅವರ ಮನೆಗೇನೆ ನುಗ್ಗಿ ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಆ ರೀತಿ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಇಲ್ಲಿ ಕೂಡ ಯೂಸ್ ಮಾಡಬಹುದು. ಸೊ ನಮ್ಮ ಎಲೆ ನೈಟ್ ಅವರು ಏಜ್ ಸ್ಟೈಲ್ ಅವರ ಮನೆ ಒಳಗಡೆನೆ ನುಗ್ಗಿ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ಗಳು ಕೂಡ ಕಾಣಿಸ್ತಾ ಇದೆ ಅಂತ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ. ಅಂಡ್ ಐ ಥಿಂಕ್ ಈಗ ನಮ್ಮ ಎಲೆ ನೈಟ್ ಅವರು ಅದನ್ನ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಏಜ್ ಸ್ಟೈಲ್ ಅವರು ಮಾಡಿರ್ತಕ್ಕಂತಹ ಒಂದು ವಿಡಿಯೋಗೆ ರಿಪ್ಲೈ ಮಾಡ್ತಾ ಅವರು ಒಂದು ಟ್ವೀಟ್ನ ಮಾಡ್ತಾರೆ, ನೋ ಸ್ಮ್ಯಾಕ್ ಡೌನ್ ನೋ ಪ್ರಾಬ್ಲಮ್ ಅಂತ ಹಾಕಿದ್ದಾರೆ. ಓಕೆ, ನೀನು ಸ್ಮ್ಯಾಕ್ ಡೌನ್ಗೆ ಬರೋದಿಲ್ವಾ, ಏನು ಕೂಡ ಪ್ರಾಬ್ಲಮ್ ಇಲ್ಲ, ನನ್ನ ಹತ್ರ ಬೇರೆ ದಾರಿನೂ ಕೂಡ ಇದೆ ಅಂತ ನಮ್ಮ ಎಲೆ ನೈಟ್ ಅವರು ಹೇಳಿದ್ದಾರೆ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಂದ್ರೆ ನಾಳೆಯ ಸ್ಮ್ಯಾಕ್ ಡೌನ್ ಅಥವಾ ಅದರ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಲ್ಲಿ ಡಬ್ಲ್ಯೂ ಅವರು ಒಂದು ವಿಡಿಯೋ ಪ್ಯಾಕೇಜ್ ನ ತೋರಿಸಬಹುದು. ಆ ವಿಡಿಯೋ ಪ್ಯಾಕೇಜ್ ಅಲ್ಲಿ ನಮ್ಮ ಎಲೆ ನೈಟ್ ಅವರು ಏಜ್ ಸ್ಟೈಲ್ ಅವರ ಮನೆ ಒಳಗಡೆ ನುಗ್ಗಿ ಏಜ್ ಸ್ಟೈಲ್ ಅವರ ಮೇಲೆ ಅಟ್ಯಾಕ್ ಮಾಡೋದು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಇದಂತೂ ಕನ್ಫರ್ಮ್ ಅಂತ ಅನ್ಕೋತೀನಿ. ಡಬ್ಲ್ಯೂ ಅವರು ಈ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದ್ದಾರೆ. ಲಿಟರಲಿ ಇವರಿಬ್ಬರ ಸ್ಟೋರಿ ಲೈನ್ಗೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಐ ಥಿಂಕ್ ಇದೊಂದೇ ಮ್ಯಾಚಲ್ಲಿ ಅಂತ ಅನಿಸುತ್ತೆ. ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿ ಇಲ್ಲದೆ ಇದ್ರೂ ಕೂಡ ಡಬ್ಲ್ಯೂ ಅವರು ಸ್ಟೋರಿ ಲೈನ್ನ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಬುಕ್ ಮಾಡ್ತಾ ಇರೋದು ನನಗಂತೂ ಇವರ ಇಬ್ಬರ ಸ್ಟೋರಿ ಲೈನು ತುಂಬಾನೇ ಇಷ್ಟ ಆಗ್ತಾ ಇದೆ.
ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು 3 ಲೆಜೆಂಡ್ಸ್ಗಳ ರಸ್ಸೆಲ್ ಮೇನಿಯಾ ರಿಟರ್ನ್ಸ್ಗಳ ಬಗ್ಗೆ. ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮಗೆ ಅಂಡರ್ಟೇಕರ್, ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಹಾಗೆ ಜಾನ್ ಸಿನಾ ಈ ಮೂವರು ಕೂಡ ರಸ್ಸೆಲ್ ಮೇನಿಯಾ 40 ಅಲ್ಲಿ ನೋಡೋದಿಕ್ಕೆ ಸಿಗ್ತಾರಂತೆ. ಏನೋ ಒಂದು ಪಾತ್ರನ ಈ ಮೂವರು ಕೂಡ ರಸ್ಸೆಲ್ ಮೇನಿಯಾ 40 ಅಲ್ಲಿ ವಹಿಸ್ತಾರಂತೆ. ನಮ್ಮ ಜಾನ್ ಸಿನಾ ಅವರಂತೂ ರಸ್ಸೆಲ್ ಮೇನಿಯಾ ಟೈಮ್ ಅಲ್ಲಿ ಫುಲ್ ಫ್ರೀ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಪ್ರಾಬಬ್ಲಿ ಇವರಂತೂ 100% ಬರಬಹುದು. ಇನ್ನು ನಮ್ಮ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಹಾಗೆ ಅಂಡರ್ಟೇಕರ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಬುಕ್ ಮಾಡ್ತಾ ಇದೆಯಂತೆ. ಸೊ ಈ ಮೂವರ ಒಂದು ಪಾತ್ರ ನಮಗೆ ರಸ್ಸೆಲ್ ಮೇನಿಯಾ 40 ಅಲ್ಲಿ ನೋಡೋದಿಕ್ಕೆ ಸಿಗುತ್ತಂತೆ. ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಲೆಜೆಂಡ್ಸ್ ಗಳು ಕೂಡ ತುಂಬಾ ಜನ ಬರ್ತಾ ಇದ್ದಾರೆ. ಈ ಬಾರಿಯ ರಸ್ಸೆಲ್ ಮೇನಿಯಾ 40 ಮಾತ್ರ ಎಲ್ಲೋ ಹೋಗ್ತಾ ಇದೆ. ಸೊ ಆದಷ್ಟು ವಿಡಿಯೋಸ್ಗಳನ್ನ ಮಾಡ್ತೀನಿ ನಾನು. ಇನ್ನೇನು ಹತ್ರ ಬರ್ತಾ ಇದೆ. ಇನ್ನೇನು 15 ದಿನಗಳು ಮಾತ್ರ ಬಾಕಿ ಇದೆ ರಸ್ಸೆಲ್ ಮೇನಿಯಾ 40ಗೆ. ಗೈಸ್, ಎಷ್ಟೊಂದು ಅಮೇಝಿಂಗ್ ಆದಂತಹ ಟೈಮು ನೋಡಿ. IPL ಇದೆ, ರಸ್ಸೆಲ್ ಮೇನಿಯಾ ಇದೆ, ಸ್ಮ್ಯಾಕ್ ಡೌನ್ ಇದೆ, ಮಂಡೇ ನೈಟ್ ರಾ ಇದೆ. ಸೊ ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಅದ್ರ ಜೊತೆಗೆ ನನ್ನ ಚಾನಲಲ್ಲೂ ಕೂಡ ವಿಡಿಯೋ ಬರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.